ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕೇಳಿ ಬಂದಿರುವ ಎಫ್ಸ್ಟೈನ್ಸ್ ಫೈಲ್ ಆರೋಪವನ್ನು ಖಂಡಿಸಿ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡುವಿನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿತ್ತು. ನೂರಾರು ಕಾರ್ಯಕರ್ತರು ರಾಯಲ್ಪಾಡು ಬಸ್ ನಿಲ್ದಾಣದಿಂದ ಪೊಲೀಸ್ ಠಾಣೆಯವರೆಗೆ ಪಾದಯಾತ್ರೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕೆಪಿಸಿಸಿ ಸದಸ್ಯ ಸಂಜಯ್ ರೆಡ್ಡಿ ಬಿಜೆಪಿ ಸರ್ಕಾರದ ಆಡಳಿತ ವೈಖರಿಯನ್ನು ತೀವ್ರವಾಗಿ ಟೀಕಿಸಿದ್ದು, ಕಾಂಗ್ರೆಸ್ ಹಾಕಿಕೊಟ್ಟ ಶಿಕ್ಷಣ ಮತ್ತು ಆರೋಗ್ಯದ ಬುನಾದಿಯ ಮೇಲೆ ಬಿಜೆಪಿ ಗೋಡೆ ಕಟ್ಟಿ ತಾವೇ ಮಾಡಿದ್ದು ಎಂದು ಬೆನ್ನು ತಟ್ಟಿಕೊಳ್ಳುತ್ತಿದೆ. ಸರ್ಕಾರಿ ಸಂಸ್ಥೆಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡುತ್ತಿರುವವರು ಇವರು ಮುಂದೊಂದು ದಿನ ದೇಶವನ್ನೇ ಮಾರಾಟ ಮಾಡಬಹುದು ಎಂದು ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಅಮೆರಿಕ ಅಧ್ಯಕ್ಷರೊಂದಿಗೆ ಪ್ರಧಾನಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದ್ದು, ಒಪ್ಪಂದಗಳು ಭಾರತೀಯ ರೈತರ ಹಿತಾಸಕ್ತಿಗೆ ಮಾರಕವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಉದಯ್ ಭಾನು ಬೀಚ್ ಅವರ ವಿರುದ್ಧ ದಾಖಲಾಗಿರುವ ಸುಳ್ಳು ಪ್ರಕರಣವನ್ನು ರದ್ದುಗೊಳಿಸಬೇಕು ಮತ್ತು ನರೇಗಾ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಸ್ಥಳೀಯ ಶಾಸಕ ವೆಂಕಟಶಿವ ರೆಡ್ಡಿ ಅವರ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಸಂಜಯ್ ರೆಡ್ಡಿ, ಜೆಡಿಎಸ್ನಿಂದ ಗೆದ್ದು ಜಾತಿವಾದಿ ಬಿಜೆಪಿ ಜೊತೆ ಕೈಜೋಡಿಸಿರುವುದು ನಾಚಿಕೆಗೇಡು. ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ಗೌರವವಿದ್ದರೆ ಕೂಡಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಸವಾಲು ಹಾಕಿದ್ದಾರೆ. ಪಕ್ಷದ ವತಿಯಿಂದ ತೀವ್ರವಾಗಿ ಖಂಡನೆ ಮಾಡ್ತೇವೆ. ಇವತ್ತು ಏನು ನರೇಂದ್ರ ಮೋದಿ ಅವರು ಬಿಜೆಪಿ ಯಾವಾಗ ಉದಯ ಆಗಿದ್ದು, ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವತಂತ್ರ ನಂತರ ಈ ಭಾರತ ದೇಶಕ್ಕೆ ಎಲ್ಲ ಒಂದು ಕಾನೂನು ಇರಬಹುದು, ಇಲ್ಲಾಂದ್ರೆ ವೈಜ್ಞಾನಿಕವಾದ ಇರ್ಬೋದು, ಒಂದು ಆಸ್ಪತ್ರೆ ಸೌಲಭ್ಯ ಇರ್ಬೋದು, ಎಲ್ಲ ಕೂಡ ಭಾರತ ದೇಶಕ್ಕೆ ಕೊಡುಗೆ ನೀಡಿದ್ದು ಕಾಂಗ್ರೆಸ್ ಪಕ್ಷ. ಅಡಿಪಾಯ ಹಾಕಿದ್ಮೇಲೆ ಗೋಡೆ ಕಟ್ತಾರೆ, ಮತ್ತೆ ಮೋಲ್ಡ್ ಹಾಕೋದು, ಕಲ್ಚಪ್ಪೆ ಎತ್ತೋದು ನಡೆಯುತ್ತೆ. ಇವ್ರು ಅದ್ರ ಮೇಲೆ ಮಾಡಿ ಕಟ್ಬಿಟ್ಟು ನಾವು ಮಾಡಿ ಕಟ್ಟಿದೀವಿ ಅಂತಾರೆ. ಅಡಿಪಾಯ ಇಲ್ದರೆ ಮಾಡಿ ಕಟ್ಟಕ್ಕಾಗುತ್ತಾ? ನರೇಂದ್ರ ಮೋದಿ ಅವರು ನಾವು ಮಾಡಿ ಕಟ್ಟಿದ್ದೀವಿ, ಮಾಡಿ ನೋಡಿ ಅಂತಾರೆ. ಏನ್ ನೀವು ಮಾಡಿ ಕಟ್ಟಿರೋದು? ಎಲ್ಲ ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳನ್ನೆಲ್ಲ ಕೂಡ ಖಾಸಗಿಯವರಿಗೆ ನೀವು ಮಾರಾಟ ಮಾಡ್ತಾ ಇದ್ದೀರಾ. ಇವತ್ತು ನಿಮ್ಮ ಸರ್ಕಾರ ಶೋಚನೀಯ ಸ್ಥಿತಿಯಲ್ಲಿದೆ. ಅದನ್ನು ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಹಕ್ಕನ್ನು ನೀವು ಕಿತ್ತೊಯ್ಯೋದಕ್ಕೆ, ನಮ್ಮನ್ನು ಜೈಲಿನಲ್ಲಿ ಇಡೋದಕ್ಕೆ ನೀವು ಎಲ್ಲ ಒಂದು ಕಾನೂನು ವ್ಯವಸ್ಥೆ ಮಾಡ್ತಾ ಇದ್ದೀರಾ. ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಮಾತುಗಳನ್ನ ಮಾಡಬೇಡಿ. ಜನ ನಮಗೆ ಕೊಟ್ಟಿರಲಿಲ್ಲ, ಹತ್ತಿರದಲ್ಲಿ ಎಲೆಕ್ಷನ್ ಮಾಡ್ತಾರೆ, ಜನ ಜಂಟಿ ಮಾಡ್ಕೊಂಡು ಬರ್ತಾರೆ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಸೇರಿರ್ತಕ್ಕಂಥ